ತಾರಾ 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 ಇದೇನು ಸವಿ ಅಷ್ಟೊತ್ತಿಂದ ಕರೆ ಹಾಕೊಂತೀವಿ. ತಾರಾ ಏನೂ ಮಾತಾಡ್ತಾನೆ ಇಲ್ಲಲ್ಲ. ಒಂದ್ಸಲ ಹೋದ್ರಷ್ಟಿಗೆ ಖುಷಿಯಿಂದ ಮನೆ ಒಳಗಿಂದ ಓಡಾಡ್ಕೊಂತ ಬಂದ್ಬಿಡ್ತಿದ್ಲು. ಇದೇನಿದೆ ಇವತ್ತಿಷ್ಟು ಕರೆದ್ರೂ ಬರ್ತಾನೆ ಇಲ್ಲ. ಮನೆ ಬಾಗಿಲು ತೆಗ್ದೈತಿ. ಮತ್ತೆ ಅದಕ್ಕೆ ನಾನು ಹೇಳಿಲ್ಲ ಲಲಿತಾ, ತಾರಾ ಯಾಕೋ ಸ್ವಲ್ಪ ಚೇಂಜ್ ಆದಂಗೆ ಅದ. ಅಂದ್ರೆ ಚೇಂಜ್ ಅಂದ್ರೆ ಏನೋ ನೋನಾಗಿದ್ದಂಗೆ ಅನಿಸ್ತೈತಕಿ. ಯಾಕೋ ಮುಂಚೆ ಹಂಗೆ ನಕ್ಕೋತಾನೆ ಇಲ್ಲನೇ ಇಲ್ಲ ಆಕಿ. ಏನೋ ಬೇಜಾರ್ನಂಗೆ ಇದ್ದಂಗೆ ಅದ. ಅದಕ್ಕೆ ಸರಿ ನಡಿ, ನಾವು ಹಿತ್ತಲ ಬಾಗಿಲಿಂದ ಒಳಗಡೆ ಹೋಗೋಣ ನಡಿ. ಹಿತ್ತಲ ಬಾಗ್ಲ ಬೇಡ, ಇಲ್ಲಿಂದ ಒಳಗಡೆ ಹೋಗೋಣ ನಡಿ. ಹೌದಾ? ಸರಿ ನಡಿ ಹಂಗಾರೆ. ತಾರಾ, ಏ ತಾರಾ. ಅರೆ ಸವಿತಾ ಅಕ್ಕ, ಲಲಿತಕ್ಕ, ನೀವೇನು ನಮ್ಮ ಮನೆ ಕಡೆ ಬಂದಿದ್ದೀರಾ? ನೀವಿಬ್ಬರು ಬಂದಿದ್ದು ನನಗಂತೂ ಭಾಳ ಖುಷಿ ಆಯ್ತಕ್ಕ. ನಂಗೆ ಯಾವಾಗ ಬಂದ್ರಿ? ನಾವು ಬಂದು ಭಾಳ ಹೊತ್ತನ ಆಯಿತು. ಹೊರಗಡೆ ನಿಂತ್ಕೊಂಡು ಕರೆದ್ವಿ, ನೀನೇನು ಓ ಅಂತ ಅನ್ಲಿಲ್ಲ. ಅದಕ್ಕೆ ಒಳಗಡೆನಾದರೂ ಹೋಗಿ ನೋಡೋಣ ಅಂತಂದು ಬಂದರೆ ನೀನೇನೋ ಯೋಚನೆ ಮಾಡ್ಕೋತ ಕೂತಿದ್ಯಪ್ಪ. ಕರೆದು ಸಾಕಾಗಿ ಇಲ್ಲೇ ಹತ್ತಿರ ಬಂದು ಜೋರಾಗಿ ಕರೆದೆ ನಾನು. ಅಯ್ಯೋ ಹೌದನಕ್ಕ, ಅದು ಏನೋ ಯೋಚನೆ ಮಾಡಕೊಂತಿದ್ದೆ ನಾನು. ಹಾಗಾಗಿ ನೀವು ಬಂದಿದ್ದಾಗ ಗೊತ್ತಾಗಿಲ್ಲಕ್ಕ. ಅದು ಅಲ್ದ ನನ್ನ ಗಂಡನೂ ಇವಾಗ ಇದಕ್ಕೆ ಹೋಗೋಣಲ್ಲ ಫ್ಯಾಕ್ಟ್ರಿಗೆ, ಈಗ ಯಾರೂ ಬರೋದೇ ಇಲ್ಲಲ್ಲ ಅಂತ ಹಂಗೆ ಏನೋ ಯೋಚನೆ ಮಾಡ್ಕೊಂತ ಕುತ್ಕೊಂಡ್ಬಿಟ್ಟಿದ್ದೆ. ಏನೂ ತಿಳ್ಕೊಬೇಡ್ರಕ್ಕ, ಕುತ್ಕೋರಿ, ಹೋಗಿ ಚಹಾ ಮಾಡ್ಕೊಂಬರ್ತೀನಿ. ತಾರಾ, ನಮ್ಗೆ ಚಾಗಿ ಏನೂ ಬೇಡ. ಮನೆಯಾಗಲೇ ಚಹಾ ನಾಷ್ಟ ಎಲ್ಲನೂ ಆಗೈತಿ. ಇವಾಗ ಅದನ್ನೆಲ್ಲ ಬಿಡು. ನೀನ್ಯಾಕೆ ಮುಖ ಏನೋ ಹಿಂಗೆ ಮಾಡ್ಕೊಂಡು ಏನೋ ಚಿಂತೆ ಮಾಡ್ಕೊತ ಕುಂತಿದ್ದೆಲ್ಲ, ಯಾಕೆ ಏನಾಯ್ತು? ಅಯ್ಯೋ ಅಕ್ಕ, ನನಗೇನು ಚಿಂತೆ? ಏನೂ ಚಿಂತೆ ಇಲ್ಲಪ್ಪ. ಅದು ಹಂಗೆ ಒಂದೊಂದು ಸಲ ನಾನು ಹಂಗೆ ಏನಾದರೂ ಯೋಚನೆ ಮಾಡ್ಕೊತ ಕುಂತ್ಬಿಟ್ಟೆ ಅಂದ್ರೆ ಯಾರು ಬಂದಾರ ಯಾರು ಬಿಟ್ಟಾರ ಅನ್ನೋದಾಗ ಗೊತ್ತಾಗಂಗಿಲ್ಲಕ್ಕ. ಅಷ್ಟೇ, ಅದನ್ನು ಬಿಟ್ರೆ ಮತ್ತೇನಿಲ್ಲಕ್ಕ. ಆರಾಮದಿನಕ್ಕ ನಾನು. ನನಗೇನಾಗಂದಿ ನೋಡ್ರಿ. ತಾರಾ, ಮನಸ್ಸಿನಾಗ ನೋವಿಟ್ಕೊಂಡು ಮೇಲೆ ಮುಖದ ಮೇಲೆ ನಗುವಿನ ಮುಖವಾಡ ಹಾಕ್ಕೊಂಡ್ರೆ ನಮ್ಗೆ ಹೆಂಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡೇನ. ನೀನೇನು ಹೆಂಗದಿ ಅನ್ನೋದು ನಮ್ಗೆ ಚಂದನತ್ತಂಗೆ ಗೊತ್ತೈತಿ. ನಿನ್ನ ಮನಸ್ಸಿನಾಗ ಏನೋ ಒಂದು ನೋವು ಐತೆ ಅನ್ನೋದು ನಮ್ಗೆ ಗೊತ್ತೈತಿ. ಹೇಳು, ನಮ್ಮಿಬ್ರು ನೀನು ನಿನ್ನ ಸ್ವಂತ ಅಕ್ಕ ಅಂತ ಅಂದ್ಕೊಂಡು ಅಂತ ಅಂದೆ ಅಂದ್ರೆ ನಿನಗೆ ಹೇಳಕ್ಕೆ ಮನಸ್ಸು ಬರ್ತೈತಿ. ಇಲ್ಲ ಇವ್ರು ಯಾರೋ ಹೊರಗಿನವ್ರು ಬಿಡಪ್ಪ, ದಾರ್ಯಾಗ ಹೋಗೋ ಬರೋರ ಮುಂದೆ ನನ್ನ ಕಷ್ಟನ ಎದಕ್ಕೆ ನಾನು ಹೇಳ್ಕೊಲಿ ಅನ್ನಂಗಿದ್ರೆ ನಮ್ಮ ಮುಂದೆ ಏನೂ ಹೇಳ್ಕೊಬೇಡ. ನಾವೇನೂ ಒತ್ತಾಯ ಮಾಡೋಂಗಿಲ್ಲ ನಿನ್ಗೆ. ಮನಸ್ಸಿನಲ್ಲಿ ಇರೋ ದುಃಖನ ಇನ್ನೊಬ್ಬರ ಮುಂದೆ ಹೇಳಿದ್ರೆ ಮನಸ್ಸು ಹಗುರ ಆಗತ್ತಂತಾರೆ. ಅದಕ್ಕೋಸ್ಕರ ಮತ್ತು ನಮ್ಮಿಂದ ಏನಾದರೂ ಸಹಾಯ ಆಗಂಗಿದ್ರೆ ಸಹಾಯ ಮಾಡಿದ್ರಾಯ್ತು ಅಂತ ಬಂದ್ವಿ. ನಾವಿಲ್ಲಿ ತನಕ ಬಂದಿದ್ದು, ನಾವು ನಿಂಗೆ ಕೇಳ್ತಾ ಇರೋದ್ರಿಂದ ನಿನ್ನ ಮನಸ್ಸಿಗೆ ಏನಾದರೂ ನೋವಾದ್ರೆ ನೀನು ಹೇಳೋದಕ್ಕೆ ಹೋಗಬೇಡ. ಅಯ್ಯೋ ಅಕ್ಕ, ಯಾಕೆ ಹೀಗೆಲ್ಲ ಮಾತಾಡ್ತೀರಕ್ಕ? ನಿಮ್ಮಿಬ್ರು ನಾನು ನನ್ನ ಸ್ವಂತ ಅಕ್ಕ ಅಂತಲೇ ಅಂದ್ಕೊಂಡೀನಿ ಗೊತ್ತಾ. ನಿಮ್ಮ ಹತ್ರ ಹೇಳದೇ ಇರೋವಂಥದ್ದು ಏನೂ ಇಲ್ಲಕ್ಕ. ಆದ್ರೆ ನನ್ನ ಗೋಳು ಕೇಳಿ ನೀವ್ಯಾಕೆ ಸುಮ್ಮನೆ ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೋತೀರಿ ಅನ್ನೋದಷ್ಟೇ ಅಕ್ಕ. ಅದನ್ನು ಬಿಟ್ರೆ ಮತ್ತೇನೂ ಇಲ್ಲ. ಮತ್ತು ಅದು ಏನು ತೊಂದರೆ ಐತಿ ನಿನಗೆ? ಅದನ್ನಾದರೂ ಹೇಳು, ನಮ್ಮ ಕೈಲಾದಷ್ಟು ಸಹಾಯನ ನಾವು ಮಾಡ್ತೀವಿ. ಅಕ್ಕ, ನಂಗೆ ಅಪ್ಪ ಇಲ್ಲ, ಅವ್ವ ಅಷ್ಟೇ ಇರೋದು. ನಮ್ಮ ಅಕ್ಕ ನಮ್ಮ ತಮ್ಮ ಅದಾನ ಅಷ್ಟೆ. ನಮ್ಮ ಅಕ್ಕಂದಾಗಲೇ ಮದುವೆ ಆಗೈತಿ. ಇನ್ನು ನಮ್ಮ ತಮ್ಮ ಅವನು ಕೆಲ್ಸಕ್ಕೆ ಹೊಂಟಾನ. ನಮ್ಮ ಅತ್ತಿಗೆ ನಮ್ಮ ಅವ್ಗ ನನ್ನ ಗಂಡಗೆ ದೊಡ್ಡ ಶ್ರೀಮಂತರ ಸಂಬಂಧ ತೊಗೊಂಬಂದು ಮದುವೆ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಆದ್ರೆ ನನ್ನ ಗಂಡ ನಾನು ಇಷ್ಟಪಟ್ಟಿದ್ದಕ್ಕೆ ನಾವಿಬ್ಬರು ಪ್ರೀತಿಸಿ ಮದುವೆ ಆದ್ವಿ. ಇದಕ್ಕೆ ನಮ್ಮ ಮನ್ಯಾಗ ಒಪ್ಕೊಂಡ್ರು, ಆಮೇಲೆ ಅವ್ರ ಮನ್ಯಾಗೂ ಒಪ್ಕೊಂಡ್ರು. ಆದ್ರೆ ಮದುವೆ ಆದಮೇಲೆ ಗೊತ್ತಾಯ್ತು ನಂಗೆ ಅವರಿಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ಲ ಅಂತಂದು. ಮುಂಚೆ ನನ್ನ ಗಂಡ ಎಲ್ಲ ನನ್ನ ಜೊತೆ ಚಂದನತ್ತಂಗೆ ಇರ್ತಿದ್ದಕ್ಕ. ಆದರೆ ಇವಾಗ ನಮ್ಮ ಅತ್ತೆ ನಮ್ಮ ಮಾವ ಆಮೇಲೆ ನಮ್ಮ ನಾದಿನಿ ಒಬ್ಬೇಕಿದಾಳ. ಆಕೆ ಎಲ್ಲ ಏನು ಬೇಕು ಹೆಂಗೆ ಬೇಕಂಗೆ ನನ್ನ ಗಂಡಗೆ ಚುಚ್ಚಿ ಕೊಡ್ತಾರೆ. ನನ್ನ ಗಂಡ ಇವಾಗ ನನ್ನ ಜೊತೆ ಸರಿಯಾಗಿ ಇಲ್ಲನೇ ಇಲ್ಲಕ್ಕ. ಬರೀ ಬೈಯೋದು, ಇಲ್ಲಾಂದ್ರೆ ಹೊಡೆಯೋದು ಹಂಗೆ ಮಾಡ್ತಾರಕ್ಕ. ನನಗಂತೂ ಮನ್ಯಾಗ ಒಟ್ಟು ನೆಮ್ಮದಿನೇ ಇಲ್ಲದಂಗೆ ಆಗ್ಬಿಟ್ಟಿದ್ದಕ್ಕ. ಏನು ಮಾಡಬೇಕು ಏನು ಬಿಡಬೇಕು ಒಂದು ಗೊತ್ತಾಗವಲ್ದು. ಅಡುಗೆ ಮಾಡಂತಾರಕ್ಕ, ಮಾಡಿದ್ರೆ ಅಯ್ಯ ಇದಕ್ಕೆ ಉಪ್ಪಿಲ್ಲ, ಖಾರಿಲ್ಲ, ಹುಳಿ ಇಲ್ಲ, ಏನಿಲ್ಲ, ರುಚಿನೇ ಇಲ್ಲಿದು, ಇದು ನಾಯಿನೂ ತಿನ್ನಂಗಿಲ್ಲ, ಪೇಷಂಟ್ಗಳು ತಿನ್ನಂಗಿಲ್ಲ ಇಂಥ ಊಟನ ಅಂತಾರಕ್ಕ. ಅಡುಗೆ ಮಾಡಲಿಲ್ಲ ಅಂತಂದ್ರೆ ಒಂಥರ ಭಿಕ್ಷುಕರಿಗೆ ಊಟ ಹಾಕ್ದಂಗೆ ಮಾಡ್ತಾರಕ್ಕ. ನನಗಂತೂ ಹೆಂಗಿರಬೇಕು ಏನೋ ಗೊತ್ತಾಗವಲ್ದು. ನನ್ನ ಗಂಡ ನೋಡಿದ್ರೆ ಬರೀ ಅಲ್ಲಿಗೆ ಕರ್ಕೊಂಡು ಹೋಗ್ಕನಕ್ಕ. ನಂಗೆ ಅವ್ರ ಮನೆಗೆ ಹೋಗೋಕೆ ಇಷ್ಟನೇ ಇಲ್ಲ. ಅಂದ್ರೆ ನಮ್ಮ ಅತ್ತೆ ನಮ್ಮ ಮಾವನ್ನ ಇಲ್ಲಿ ಕರ್ಕೊಂಬರ್ತಾರೆ. ಅವ್ರು ಬರೀ ನನಗೆ ಏನಾದರೂ ಏಟು ಮಾತನ್ನೋದು, ನೆಮ್ಮದಿ ಇಲ್ಲದಂಗೆ ಮಾಡ್ತಾರಕ್ಕ. ಏನು ಮಾಡಬೇಕು ಏನು ನನಗಂತೂ ಒಂದು ಗೊತ್ತಾಗಬಲ್ದು. ಅಯ್ಯೋ ದೇವ್ರೆ, ಅಲ್ಲ ಹುಡುಗಿ, ಇಷ್ಟೊಂದು ಮನಸ್ಸಿನಾಗ ನೋವಿಟ್ಕೊಂಡು ನಮ್ಮೆಲ್ಲರ ಜೊತೆ ನಕ್ಕೊಂತ ಮಾತಾಡ್ತಿದ್ದಿಲ್ಲ ಯವ್ವ ನೀನು. ಅಲ್ಲ ತಾರಾ, ಮತ್ತು ಇದನ್ನೆಲ್ಲ ನೀನು ನಿನ್ನ ತವ್ರ ಮನೆಯಾಗಾರ ಹೇಳಬೇಕಿಲ್ಲ, ಅವರಾರ ಏನಾರ ಮಾಡ್ತಿದ್ರನು?
ಅಕ್ಕ, ನಮ್ಮವ್ವ ಭಾಳ ಸೂಕ್ಷ್ಮ ಸ್ವಭಾವ ಅಕ್ಕ. ಹೆಚ್ಚು ಕಮ್ಮಿ ಏನಾರ ಹೇಳಿದೆ ಅಂದ್ರೆ ಆಕಿ ಒಮ್ಮಿಗೆ ದಿನ ಹೊಡ್ಕೊಂಡ್ಬಿಡ್ತಾಳಕ್ಕ. ಆಮೇಲೆ ಆಕಿ ಚಿಂತೆ ಮಾಡಕ್ಕೆ ಕುಂತು ಬಿಡ್ತಾಳೆ. ಅದಕ್ಕೆ ಆಕೆ ಮುಂದೆ ಏನು ಹೇಳಕ್ಕೂ ಮನಸ್ಸಾಗಂಗಿಲ್ಲ ನನಗೆ. ಮತ್ತು ನಿಮ್ಮ ಅಕ್ಕನ ಹತ್ರನಾರ ಹೇಳ್ಬೇಕು, ನಿಮ್ಮ ಅಕ್ಕನ ಗಂಡ ಏನಾದರೂ ಮಾಡ್ತಿದ್ರನ? ಬೇಡಕ್ಕ, ನಮ್ಮಕ್ಕ ಇವಾಗ ತಾನೇ ಆರಾಮಾಗದಾಳ. ಆಕೆನೂ ಇಷ್ಟು ದಿನ ಕಷ್ಟ ಎಲ್ಲ ಅನುಭವಿಸಿದ್ಲು. ಇವಾಗೇನೋ ಒಂದು ಮೆಟ್ಟಿಗೆ ಆರಾಮದಾಳ. ಆಕೆ ಮುಂದೆ ಹೇಳಿ ಸುಮ್ಮನೆ ಆಕೆಗೆ ಇನ್ನೊಂದಿಷ್ಟು ಚಿಂತೆ ಕೊಡೋಕೆ ನನಗಿಷ್ಟ ಇಲ್ಲ. ಇನ್ನು ನಮ್ಮ ತಮ್ಮ ಇನ್ನೂ ಸಣ್ಣವನು, ಅವನು ಇವಾಗ ಕೆಲಸಕ್ಕೆ ಹೊಂಟಾನ. ಅವನಿಗೆ ಇದೆಲ್ಲ ಅರ್ಥನೂ ಆಗೋದಿಲ್ಲ, ಗೊತ್ತೂ ಆಗೋದಿಲ್ಲಕ್ಕ. ಇದನ್ನೇನಿದ್ರು ನಾನು ಅನುಭವಿಸ್ಬೇಕು. ನಮ್ಮವ್ವ ನಾನು ಈ ಮನೆಯಾಗ ಆರಾಮರ್ದೀನಿ ಅಂತ ಅಂದ್ಕೊಂಡಾಳ. ಹಂಗೆ ಅಂದ್ಕೊಂಡಿರಲಿ, ಏನೋ ನೋವಿದ್ರೂ ನಾನು ಅನುಭವಿಸ್ತೀನಕ್ಕ. ನಮ್ಮವ್ವಗೆ ನನ್ನ ತವ್ರ ಮನೆಯವರಿಗೆ ಗೊತ್ತಾಗಿ ಅವರು ನೋವು ಅನುಭವಿಸಂಗೆ ಆಗಬಾರ್ದಕ್ಕ. ನಮ್ಮ ಅತ್ತೆ ಯಾವಾಗ ನೋಡಿದ್ರು ಬರೀ ಮಗಳ ಪರವಾಗಿನ ಮಾತಾಡ್ತಾಳಕ್ಕ. ನಾನು ಏನು ಕೆಲಸ ಮಾಡಿದ್ರೂ ಸಮಾಧಾನನೇ ಇಲ್ಲ. ಬರೀ ಆ ಸೊಸೆಯರು ಹಂಗೆ ಅಷ್ಟು ಚಲೋ ಅದಾರ, ಈ ಸೊಸೆಯರು ಹಂಗೆ ಅಷ್ಟು ಚಲೋ ಅದಾರ. ನೋಡೋಗಲ್ಲಿ ಮಂದಿ ಸೊಸೆಯರು ಹೊರಗಡೆನೂ ಮಾಡ್ತಾರೆ, ಹೊರಗಡೆ ಕೆಲಸಕ್ಕೂ ಹೋಗಿ ಬರ್ತಾರೆ, ಮನ್ಯಾಗೂ ಮಾಡ್ತಾರೆ. ನೀನು ಹಣೆ ಬರೋಕೆ ಮನ್ಯಾಗ ಮಾಡೋಕೆ ಅಳತಿದ್ದಲ್ಲ ಅಂತಂದು ಬಾಯಿಗೆ ಬಂದಂಗೆ ಮಾತಾಡ್ತಾರಕ್ಕ. ಒಂದೊಂದು ಸಲ ನಂಗಂತೂ ಊಟಕ್ಕೆ ಕೊಡೋಂಗಿಲ್ಲಕ್ಕ, ಹಂಗೆ ಮಾಡ್ತಾರೆ. ನನಗಂತೂ ಏನು ಮಾಡಬೇಕು ಏನು ಬಿಡಬೇಕು ಒಂದು ಗೊತ್ತಾಗವಲ್ದಕ್ಕ. ಇದನ್ನೆಲ್ಲ ಯಾರ ಮುಂದೆ ಹೇಳ್ಕೊಲಿ, ಯಾರ ಮುಂದೆ ಬಿಡಲಿ ಅನ್ನಿಸ್ಬಿಟ್ಟೈತಿ. ಇವತ್ತೇನೋ ನೀವು ಬಂದು ನನ್ನನ್ನು ಕೇಳಿದ್ರಿ ಅಂತ ಹೇಳಾಕೊಂತೀನಕ್ಕ. ಅದನ್ನು ಬಿಟ್ರೆ ನಾನು ಯಾರ ಮುಂದೆ ಈ ವಿಷಯನ ಹೇಳಿಲ್ಲ. ತಾರಾ, ನೀನೇನು ಮನಸ್ಸಿಗೆ ನೋವು ಮಾಡ್ಕೋಬೇಡ. ನಿಮ್ಮ ಅತ್ತೆ, ನಿಮ್ಮ ಮಾವ ಮತ್ತು ನಿನ್ನ ಆದ್ನಿ ಅವ್ರೇನಾರ ಇಲ್ಲಿಗೆ ಬರೋರದಾರನ? ಅವ್ರು ಇಲ್ಲಿಗೆ ಬರದೇ ಇರೋಂಗೆ ಮಾಡಿಬಿಡ. ಒಂದು ಸ್ವಲ್ಪ ದಿನ ನೀನು ನಿನ್ನ ಗಂಡ ಅಷ್ಟೇ ಇರಿ ಇಲ್ಲಿ. ಇಲ್ಲಕ್ಕ, ನಾಳೆ ಅಥವಾ ನಾಡ್ದು ಅವರಷ್ಟು ಇಲ್ಲಿಗೆ ಬರೋರದಾರ. ಅಲ್ಲಿ ಪೇಟೆಗೆ, ಹುಬ್ಬಳ್ಳಿ ಪೇಟೆಗೆ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಸುಮ್ಮನೆ ಎರಡೆರಡು ಮನೆ ಎದಕ್ಕಂತಂದು ನನ್ನ ಗಂಡ ಇಲ್ಲಿಗೆ ಕರ್ಕೊಂಬರಕ್ಕೆ ಕುಂತಾರ ಅವರೆಲ್ಲರೂ. ನನಗೆ ಅದ ಚಿಂತೆ ಆಗ್ತೈತಕ್ಕ. ಇಷ್ಟು ದಿನ ಹೆಂಗೋ ಒಂದಿದ್ವಿ ನಾನು ನನ್ನ ಗಂಡ. ಆದರೆ ಈಗ ಅವರೆಲ್ಲ ಬರಕ್ಕೆ ಕುಂತಾರೆ. ನನ್ನ ಗಂಡಗೆ ಇಲ್ಲದೆಲ್ಲ ಚುಚ್ತಾರಕ್ಕ. ಮನ್ಯಾಗ ನನಗೆ ನೆಮ್ಮದಿಯಿಂದ ಇರೋದಕ್ಕೆ ಬಿಡೋಂಗಿಲ್ಲ. ನಾನು ಏನಾದರೂ ಒಂದು ಮಾತು ಮಾತಾಡಿದರೆ ಸಾಕು, ಒಮ್ಮಿಗೆ ಜೋರಾಗಿ ಒದರಾಡಿ ಹೊರಗಡೆ ಹೋಗಿ ನಂದ ತಪ್ಪನ್ನಂಗೆ ಮಾಡಿಬಿಡ್ತಾರಕ್ಕ. ನನಗೆ ಏನು ಮಾಡ್ಬೇಕಂತಲೇ ಹೆಂಗೆ ಗೊತ್ತಾಗ್ತಾ ಇಲ್ಲ ನನಗೆ. ತಾರಾ, ನೀನು ಹಿಂಗೆ ಹೆದರ್ಕೊಂಡು ಕುತ್ಕೊಂಡಿ ಅಂದ್ರೆ ಹೆಂಗೆ ಹೇಳು? ನೀನು ಧೈರ್ಯವಾಗಿ ಇರಬೇಕು, ಎಲ್ಲನೂ ಧೈರ್ಯದಿಂದ ಎದುರಿಸ್ಬೇಕು ನೀನು. ನಮ್ಮ ಮನ್ಯಾಗ ಏನು ಕಮ್ಮಿನಾ? ನಮ್ಮ ಅತ್ತೆ ಏನು ಸುಮ್ಮನೆ ಅದಾಳ? ನೀನು ನೋಡ್ತಿಲ್ಲ ಹೆಂಗೆ ಅದಾಳ ಅಂತಂದು. ನೀನು ಧೈರ್ಯವಾಗಿ ನಿಂತು ಎದುರಿಸಿ ನಿಂತಿ ಅಂದ್ರೆ ಅವಾಗ ನಿನಗೆ ಹೆದರ್ತಾಳೆ ನಿಮ್ಮ ಅತ್ತೆ. ಇದು ನಿಂದು ಮನೆ ಐತಿ. ಈ ಮನ್ಯಾಗ ಆಕೆ ನಿಮ್ಮ ಅತ್ತೆಗಿಂತ ಜಾಸ್ತಿ ಹಕ್ಕ ನಿಂದೈತಿ. ಆಕೆ ನಿನ್ನ ನೀ ಕೊಟ್ಟು ಮನೆಗೆ ಹೋಗೋಕೆ ಆಕಿದೇನಂತ ನಡಕ? ನನ್ನ ಆದ್ನಿ ನನ್ನ ಜೊತೆ ಎಲ್ಲ ಚಲೋನ ತಂಗ ಇರ್ತಾಳಕ್ಕ. ನನ್ನ ಹತ್ರ ಚಲೋನ ತಂಗಿದ್ದಂಗೆ ಮಾಡಿ ನಮ್ಮ ಅತ್ತಿಗೆ ಚುಚ್ಚು ಕೊಟ್ಟು ದಿನ ಮನ್ಯಾಗ ಜಗಳ ಆಗಂಗೆ ಮಾಡ್ತಾಳಕ್ಕ ಆಕಿನ. ನೋಡ್ತಾರ, ನೀನು ಹಿಂಗೆ ಹೆದರ್ಕೊಂಡು ಅತಗೊಂತ ಕುತ್ಕೊಂಡಿ ಅಂದ್ರೆ ಏನೂ ಪ್ರಯೋಜನ ಇಲ್ಲ. ನಿನ್ನ ಜೀವನನ ಹಾಳಾಗೋಕೈತಿ. ಅದ ನೀನೇನಾದರೂ ಎದುರಿಸಿ ನಿಂತಿ ಅಂತ ತಿಳ್ಕೊ. ನಿಮ್ಮ ಅತ್ತಿ ನಿಂದು ತಪ್ಪಿದ್ರೆ ನೀನು ಸುಮ್ಮನಿರು. ನಿಮ್ಮ ಅತ್ತಿ ಏನಂದ್ರೂ ಸುಮ್ಮನಿರು. ನಿಂದು ತಪ್ಪು ಇಲ್ದನ ನಿಮ್ಮ ಅತ್ತಿ ನಿನಗೇನಾರ ಅಂದ್ಲಂದ್ರೆ ನೀನು ಮಾತ್ರ ಸುಮ್ಮನಿರೋದಕ್ಕೆ ಹೋಗ್ಬೇಡ. ನೀನು ಯಾಕೆ ಮನ್ಯಾಗ ಖಾಲಿ ಕೂತ್ಕೋತಿದ್ದಿ? ನೀನು ಓದಿದಿ, ಹೊರಗಡೆ ಹೋಗಿ ಆರಾಮಾಗಿ ಕೆಲಸ ಮಾಡಲ್ಲ. ಅಯ್ಯೋ ಅಕ್ಕ, ನನಗೂ ಹೊರಗಡೆ ಹೋಗಬೇಕು, ಕೆಲಸ ಮಾಡಬೇಕು ಅಂತ ಆಸೆ ಅಕ್ಕ. ಆದರೆ ನನ್ನ ಗಂಡ ನನಗೆ ಹೊರಗಡೆ ಕೆಲಸಕ್ಕೆ ಹೋಗೋಕೆ ಬಿಡೋಂಗಿಲ್ಲಕ್ಕ. ಅವರಿಗೆ ನಾನು ಹೊರಗಡೆ ಕೆಲಸಕ್ಕೆ ಹೋಗೋದು ಇಷ್ಟ ಇಲ್ಲ. ಇದೇನಿದು ಒಂಥರ ವಿಚಿತ್ರ? ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂದ್ರೆ ಹೆಂಗೆ? ಹೊರಗಡೆ ಕೆಲಸಕ್ಕೂ ಕಳ್ಸಂಗಿಲ್ಲ, ಮತ್ತು ಅನ್ನೋದು ಬಿಡೋಂಗಿಲ್ಲ ಅಂದ್ರೆ ಹೆಂಗೆ? ಹಿಂಗೈತಕ್ಕ ನನ್ನ ಪರಿಸ್ಥಿತಿ. ಏನು ಮಾಡಲಿ ಹೇಳಕ್ಕ ನಾನು? ನನಗಂತೂ ಈಗ ನಾಳೆ ಇವಾಗ ನೆನೆಸ್ಕೊಂಡ್ರೆ ಕೈಕಾಲೆಲ್ಲ ನಡಗಾಕುಂತಾವ ಗೊತ್ತನಕ್ಕ. ನನಗೆ 4-5 ದಿನ ಆಯಿತು, ನಿದ್ದಿನ ಬರವಲ್ದು. ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ನನ್ನ ಆದ್ನಿ ಎಲ್ಲರೂ ಇಲ್ಲಿಗೆ ಬಂದ್ರಂದ್ರೆ ನನ್ನ ಪರಿಸ್ಥಿತಿ ಅಕ್ಕ. ನನಗೆ ನೋಡಿದ್ರೆ ಅವರಿಗೆ ಎದುರು ಮಾತಾಡೋಕ್ಕೆ ಭಯ ಅನಿಸುತ್ತಕ್ಕ. ಏನಾದರೂ ತಿರುಗಿಸಿ ಮಾತಾಡಿದೆ ಅಂದ್ರೆ ನಂದ ತಪ್ಪಾಗುತ್ತೋ ಏನೋ, ಅವ್ರ ಮನಸ್ಸಿಗೆ ಏನಾದರೂ ನೋವಾಗ್ಬಿಡ್ತೋ ಏನೋ ಅಂತ ನನಗೆ ಏನು ಮಾತಾಡೋದಕ್ಕೂ ಭಯ ಆಗುತ್ತಕ್ಕ. ಸುಮ್ಮನೆ ಮನೆಯಲ್ಲಿ ಜಗಳ ಬೇಡ ಅಂತ ಅವ್ರು ಏನಂದ್ರೂ ಅನ್ಸ್ಕೊಂಡು ಸುಮ್ಮನೆ ಇರ್ತೀನಕ್ಕ ನಾನು. ಅದ ನಿನ್ನ ತಪ್ಪು. ನೀನು ಅವರು ಏನಾದರೂ ನಿನಗೆ ಅಂದಾಗ ನೀನು ತಪ್ಪಿಲ್ಲ ಅಂದರೂ ನೀನು ಅನ್ಸ್ಕೊಂಡಿ ಅಂದ್ರೆ ಅವ್ರು ಇನ್ನೂ ಅನ್ನೋದಕ್ಕೆ ಚಲೋ ಮಾಡ್ತಾರೆ. ಅದ ನಿಂದು ತಪ್ಪಿಲ್ಲದಾಗ ಅವ್ರು ಏನಾರ ಅಂದ್ರೆ ಅದಕ್ಕೆ ನೀನು ತಿರುಗಿಸಿ ಒಂದು ಮಾತನ್ನು ಅವಾಗ ನಿನಗೆ ಅನ್ನಕ್ಕೂ ಹೆದರ್ತಾರೆ ಗೊತ್ತನವ್ರು. ನೀನು ಹೆದ್ರಾಕೆ ಹೋಗ್ಬೇಡ ಯಾವುದೇ ಕಾರಣಕ್ಕೂ. ನಾವು ಏನಾರ ಪ್ಲ್ಯಾನ್ ಮಾಡ್ತೀವಂತವ, 1-2 ದಿನ ಟೈಮ್ ಕೊಡು. ನಾವು ಏನಾರ ಪ್ಲ್ಯಾನ್ ಮಾಡ್ತೀವಿ. ನಾವು ಈಗಾರ ಏನೋ ಒಂದು ದುಡಿಯಾಕೊಂತೀವಿ. ನಿನಗೂ ಆದಷ್ಟು ಸಹಾಯ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಹೌದಿಲ್ಲಲೇ ಸವಿ? ಹ್ಞೂ ತಾರ, ನಿನ್ನ ಜೊತೆ ನಾವಿಬ್ಬರು ಅದೀವಿ. ನೀನೇನು ಹೆದರ್ಕೊಳಕ್ಕೆ ಹೋಗ್ಬೇಡ. ನೀನು ಹೊರಗಡೆ ಕೆಲಸಕ್ಕೆ ಹೋಗೋದು ಬೇಡ ಅಂತಾರಲ್ಲ ನಿನ್ನ ಗಂಡ, ನೀನು ತಲೆ ಕೆಡ್ಸ್ಕೊಬೇಡ. ನಾವು ಈ ಮನ್ಯಾಗ ಕೂತ್ಕೊಂಡು ಏನೋ ಸಣ್ಣ ಪುಟ್ಟ ಮಾಡಾಕೊಂತೀವಲ್ಲ, ಅದ್ರಾಗ ನೀನು ಕೈ ಜೋಡ್ಸಂತಿ ಅಂತ. ನಿನಗೆ ಹಿಂಗೆ ಎಷ್ಟಾಕೈತಿ? ನಿನಗೆ ಬಟ್ಟೆ ಹೊಲಿಯಾಕೆಲ್ಲ ಬರ್ತೈತನ? ಇಲ್ಲ ಅಕ್ಕ, ಬರಂಗಿಲ್ಲ. ಹೌದಾ?
ಸರಿ ತಗೋ, ನಾನು ನಿಂಗೆ ಮನ್ಯಾಗ ಕುತ್ಕೊಂಡು ಏನಾದರೂ ಕೆಲಸ ಮಾಡೋದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ತೀನಂತ. ಹಾಗೇನಾದರೂ ನಂಗೆ ಗೊತ್ತಾತಂದ್ರೆ ನಿಂಗೆ ಫೋನ್ ಮಾಡಿ ಹೇಳ್ತೀನಂತ. ನೀನು ಮಾತ್ರ ಯಾವುದೇ ಕಾರಣಕ್ಕೂ ಹೆದ್ರಕ್ಕೆ ಹೋಗ್ಬೇಡ. ನಾಳೆ ನಿಮ್ಮ ಅತ್ತಿ, ನಿಮ್ಮ ಮಾವ, ನಿನ್ನ ಅದನ್ನ ಯಾರು ಬರಲಿ, ಅವ್ರು ಬಂದು ಏನಾರ ನಿನ್ನ ಏನು ಬಾಯಿಗೆ ಬಂದಂಗೆ ಮಾತಾಡೋದು, ನಿನಗೆ ಹೊಡೆಯೋದು ಬಡಿಯೋದು ಏನಾರ ಮಾಡಿದ್ರೆ ನೀನು ಯಾವುದೇ ಕಾರಣಕ್ಕೂ ಹೆದ್ರಕ್ಕೆ ಹೋಗ್ಬೇಡ. ಧೈರ್ಯದಿಂದ ನಿಂತ್ಕೋ. ನಿಂದ ತಪ್ಪಿಲ್ಲ ಅಂದ್ರೆ ನೀನು ಇದಕ್ಕೆ ಹೆದ್ರಕ್ಕೆ ಹೋಗ್ತಿದೆ. ಅವ್ರು ಹೊರಗಡೆ ಮಂದಿ ಮುಂದೆ ಒದರಾಡ್ತಾರಂದ್ರೆ ನೀನು ಒದರಾಡು. ಮಂದಿಗೆ ಗೊತ್ತಾಗೈತಿ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದು. ಮಂದಿಗೆ ಒಂದಿನ ಎಲ್ಲ ಇನ್ನೊಂದಿನ ಗೊತ್ತಾಗತ್ತೆ. ನೀ ಹೆದ್ರಕೊಂಡು ಒಳಗಡೆ ಕುತ್ಕೊಂಡಿ ಅಂದ್ರೆ ಏಕೆ ಅನ್ಸ್ಕೊಳಕ್ಕೆ ಕುಂತಾಳಂದ್ರೆ ಏನೋ ತಪ್ಪೈತಾಳಕ್ಕಿದ್ದು ಅಂತಾರೆ. ಅದ ನೀನು ತಿರುಗಿಸಿ ಮಾತಾಡು, ಅವಾಗ ಗೊತ್ತಾಗುತ್ತೆ ಮಂದಿಗೂ ಯಾರ್ದು ಸರಿ ಐತಿ ಯಾರ್ದು ತಪ್ಪೈತಂತ ಅನ್ನೋದು. ಅದನ್ನು ಬಿಟ್ಟು ನೀನು ಈ ಥರ ಹೆದ್ರಕೊಂಡು ಹತ್ಕೊಂತ ಕುತ್ಕೊಂಡ್ರೆ ಅಂದರೆ ಎಲ್ಲ ಸರಿಯಾಗುತ್ತಾನೆ. ನಮ್ಮ ಜೀವನ ನಮ್ಮ ಕೈಯಾಗೈತಿ. ನಾವು ಯಾರ ಮೇಲೇನೂ ಡಿಪೆಂಡ್ ಆಗಿರಬಾರ್ದು. ನಮ್ಮ ಜೀವನಕ್ಕೆ ನಾವು ಧೈರ್ಯದಿಂದ ನಿಂತ್ಕೊಂಡ್ವಿ ಅಂತ ತಿಳ್ಕೊ, ನಮ್ಮ ಜೀವನ ಅವಾಗ ಸರಿ ಆಕೈತಿ. ಇನ್ನೊಬ್ರು ಯಾರೋ ಬಂದು ನಮಗೆ ಸಹಾಯ ಮಾಡ್ತಾರೆ, ನಮ್ಮ ಜೀವನ ಅವಾಗ ಸರಿ ಹೋಗೈತಿ. ಇಲ್ಲಾಂದ್ರೆ ಒಂದಲ್ಲ ಒಂದಿನ ನನ್ನ ಜೀವನ ಸರಿ ಹೋಗೈತಿ ಬಿಡು ಅಂತ ನಾವು ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಕುಂತೀವಿ ಅಂದ್ರೆ ಸರಿ ಹೋಗಂಗಿಲ್ಲ. ನಮ್ಮ ಜೀವನ ನಮ್ಮ ಕೈಯಾಗೈತಿ. ನಮಗೆ ಹೆಂಗೆ ಬೇಕು ಹಂಗೆ ತಿರುಗಿಸ್ಕೋಬೇಕು ನಾವು. ನಮ್ದು ತಪ್ಪಿಲ್ಲ ಅಂದರೆ ಯಾರ ಜೊತೆನೂ ಅನ್ಸ್ಕೊಳಕ್ಕೆ ಹೋಗ್ಬಾರ್ದು. ಅರ್ಥ ಆತಿಲ್ಲ? ಈ ಥರ ಹತ್ಕೊಂತ ಕುತ್ಕೊಳಕ್ಕೆ ಹೋಗ್ಬಾರ್ದು. ಧೈರ್ಯದಿಂದ ಇರು ನೀನು. ಹ್ಞೂ ತಾರಾ, ನೀನು ಧೈರ್ಯದಿಂದಿರು. ನಿನ್ನ ಜೊತೆ ನಾವದೀವಿ, ನೀನು ಇದಕ್ಕೆ ಹೆದರ್ತಿದಿ? ಸರಿ ಆಯ್ತಕ್ಕ, ನಿಮ್ಮಿಬ್ಬರು ಮಾತು ಕೇಳಿ ನನಗೆಷ್ಟೋ ಧೈರ್ಯ ಬಂದಂಗೆ ಆಯ್ತು. ಸರಿ ಅಕ್ಕ, ನೀವು ಹೇಳ್ದಂಗೆ ಇರ್ತೀನಿ ಇನ್ಮೇಲೆ. ಅದು ತಾರಾ ಅಂದ, ಇನ್ಮೇಲೆ ಏನಾದರೂ ನೀನು ಹತ್ಕೊಂತ ಕುಂತಿರೋದು ನೋಡಿದ್ವಿ ಅಂದರೆ ನಾವಿಬ್ಬರನ್ನ ತಲೆ ಕಡ್ದು ಬಿಡ್ತೇವೆ ನೋಡು ಮತ್ತೆ. ಇಲ್ಲಕ್ಕ, ಇನ್ಮೇಲೆ ಈ ಥರ ಹೆದರ್ಕೊಂಡು ಕುತ್ಕೊಳಲ್ಲ. ಗುಡ್ ಗರ್ಲ್. ಸರಿ, ನಾವಿನ್ನು ಬರ್ತೀವಿ, ಮನೆಗೆ ಹೋಗ್ಬೇಕು, ಟೈಮ್ ಆಗುತ್ತಾ? ಅಯ್ಯೋ ಅಕ್ಕ, ಹೊಂಟೆ ಬಿಟ್ರೆ ಕುತ್ಕೋರಿ ಅಕ್ಕ. ಸ್ವಲ್ಪ ಏನಾರು ಮಾಡ್ತೀನಿ, ತಿಂದು ಚಾ ಕುಡಿದು ಹೋಗಂತ್ರೆ ಅಂತ. ಬೇಡ ಬೇಡ, ನಾವು ಇವತ್ತು ನಮ್ಮ ಗಂಡನ ಮನೆಗೆ ಹೊಂಟೀವಿ. ಇಲ್ಲಿ ಸ್ವಲ್ಪ ಏನೋ ಕೆಲಸ ಐತಂತ, ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಹೊಂಟೀವಿ. ಮತ್ತು ಇನ್ನೊಂದು ಸಲ ಬರ್ತೀವಲ್ಲ ಅವಾಗ ಕುಡಿತೀವಂತ. ಸರಿನಾ? ಹೌದಾ? ಸರಿ ಅಕ್ಕ, ಆಯ್ತು. ಹಂಗಂದ್ರೆ ಹುಷಾರು ನೋಡ್ರಕ್ಕ. ಸರಿ, ಏನೇ ಇದ್ರೂ ನಮಗೆ ಫೋನ್ ಮಾಡಿ ಮಾತಾಡ, ಸರಿನಾ? ಸರಿ ಆಯ್ತು ಅಕ್ಕ.